ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ರಾಮಮೂರ್ತಿ ನಗರ, ಬೆಂಗಳೂರಲ್ಲಿರೋ ರಾಮಮೂರ್ತಿ ನಗರ ಅಂದರೆ ಗಂಡ ಹೆಂಡತಿ ಒಂದು ಮಗು ಇದ್ದಾರೆ. ಸೊ ಅಲ್ಲಿ ಸ್ಯಾಲ್ರಿ ಬಂದು 14,000 ಇದೆ. ಜನವರಿ ಆದಮೇಲೆ 15,000 ಕೊಡ್ತಾರೆ. ಸಪ್ರೇಟ್ ರೂಮ್ ಇದೆ, ಮೇಡ್ ರೂಮ್ ಇದೆ ಸಪ್ರೇಟಾಗಿ. ಸೊ ಕುಕ್ಕಿಂಗ್ ಅವ್ರು ಬಂದು ಓನರ್ ಬಂದು ಲಿಂಗಾಯತರು. ಸೊ ಯಾರಾದರೂ ಲಿಂಗಾಯತರಾದ್ರೂ ಪರವಾಗಿಲ್ಲ, ಗೌಡ್ರಾದ್ರೂ ಪರವಾಗಿಲ್ಲ, ಅಲ್ಲೇ ಸ್ಟೇಯಿಂಗು. ಸೊ ಯಾರು ಬರ್ತೀರಾ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ನಂಬರ್ ಹಾಕಿ. ಬರೋರು ಬರ್ತೀನಿ ಅನ್ನೋರು ಮಾತ್ರ ಹಾಕಿ. ಸುಮ್ಮನೆ ನಾನು 200, 300, 500, 1000 ಕಾಲ್ಗೂ ನಾನು ಕಾಲ್ ಮಾಡಲ್ಲ. ನಾನು ಸ್ವಲ್ಪ ಒಂದು 10-15 ಕಾಲ್ ಎತ್ಕೋತೀನಿ. ಅದರಲ್ಲಿ ಯಾರು ಬರ್ತೀರಾ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆ ಕೆಲಸ ಅಂಥವ್ರಿಗೆ ಮಾತ್ರ ನಾನು ಕಾಲ್ ಮಾಡ್ತೀನಿ. ಮಿಕ್ಕಿದವ್ರಿಗೆ ಎಲ್ಲರಿಗೂ ನಾನು ಕಾಲ್ ಮಾಡಲ್ಲ. ನಾನೆಲ್ಲ ಒಂದು ಬುಕ್ಕಲ್ಲಿ ಬರ್ಕೋತೀನಿ. ಯಾರು ಬರ್ತೀರಾ, ಕೆಲಸದ ಅವಶ್ಯಕತೆ ನನಗಿದೆ ಅಂತ ಬೇಕಾದ್ರೆ ರೆಡ್ ಮಾರ್ಕ್ ಹಾಕಿ, ಇಲ್ಲ ಒಂದು ಮೆಸೇಜ್ ಹಾಕಿ, ನಾನು ಕೆಲ್ಸಕ್ಕೆ ಬಂದೇ ಬರ್ತೀನಿ, ನನಗೆ ಈ ಕೆಲಸ ಅವಶ್ಯಕತೆ ಇದೆ ಅಂತ. ನಾನು ಅಂಥವ್ರಿಗೆ ಕಾಲ್ ಮಾಡ್ತೀನಿ. ಸುಮ್ಮನೆ ಹುಡುಗರು ಹುಡುಗಿರು ಆಗ್ತೀರಾ, ಆಮೇಲೆ ಆಧಾರ್ ಕಾರ್ಡು ಕಳಿಸ್ತೀರಾ, ಈ ಕಡೆ ಫೋನ್ ಸ್ವಿಚ್ ಆಫ್ ಮಾಡ್ಕೋತೀರಾ, ಈ ಕಡೆ ಬ್ಲಾಕ್ ಲಿಸ್ಟ್ ಹಾಕ್ತೀರಾ. ಈ ಥರ ದಯವಿಟ್ಟು ಮಾಡಬೇಡಿ. ನಾನೇನು ಫೋರ್ಸ್ ಮಾಡ್ತಿಲ್ಲ, ನಾನು ಬಲವಂತಕ್ಕೆ ಈ ವಿಡಿಯೋ ಹಾಕ್ತಿಲ್ಲ. ಯಾರಿಗೆ ಹೊಟ್ಟೆ ಹಸಿವು ಇದೆಯೋ ಅವ್ರು ಬನ್ನಿ ಕೆಲಸಕ್ಕೆ. ಈಗ ಎಷ್ಟೋ ಜನ ಬಿಟ್ಟಿದ್ದೀನಿ, ಎಷ್ಟೋ ಜನ ವೀಡಿಯೋಸು ನೋಡ್ತಿದ್ದೀರಾ. ಯಾರು ನಿಮಗೆ ಕೆಲಸದ ಅವಶ್ಯಕತೆ ಇದೆಯೋ ಅಂಥವ್ರು ಮಾತ್ರ ಬನ್ನಿ. ನಾನೇನು ಯಾರಿಗೂ ಬಲವಂತ ಮಾಡ್ತಿಲ್ಲ. ಸೊ ಬೇಕಾದವರು ನನಗೆ ಈ ಕೆಲಸ ಬೇಕು ಮೇಡಮ್, ನನಗೆ ಕಾಲ್ ಮಾಡಿ ಅಂತ ನಂಬರ್ ಹಾಕಿ, ನಾನು ಆ ನಂಬರ್ನ ಪರ್ಸನಲಿ ಬರ್ಕೊಂಡು ಆ ನಂಬರ್ ನಿಮಗೆ ಕಾಲ್ ಮಾಡ್ತೀನಿ. ನೀವು ನನ್ನ ಜೊತೆ ಮಾತಾಡಿದ್ಮೇಲೆ ನಿಮ್ಮ ನಂಬರ್ನ ಇನ್ಸ್ಟಾಗ್ರಾಮಿಂದ ಡಿಲೀಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.